ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ. ವಿಷಯ ಚನ್ನಳ್ಳಿ ಗ್ರಾಮ ಹಾಗೂ ಬೀದರಹಳ್ಳಿ ಹುಂಡಿ ಗ್ರಾಮ ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ಸಮಯಕ್ಕೆ ತಕ್ಕಂತೆ ಸೆಟ್ಟಿ ಕಾವಲು ನೀರನ್ನು ಬಿಡದೆ ರೈತರ ಜೀವನದಲ್ಲಿ ಆಟವಾಡುತ್ತಿರುವ ಅವಿವೇಕಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರವಿರಲಿ. ಕಳೆದ 3-4 ತಿಂಗಳ ಹಿಂದೆ ಮಾಡಬೇಕಾದಂಥ ಕೆಲಸವನ್ನ ಕಳೆದ ತಿಂಗಳಿಂದ ಶುರು ಮಾಡಿ ರೈತರಿಗೆ ಸಮಯಕ್ಕೆ ತಕ್ಕಂತೆ ಅವರು ಬೆಳೆಯುವಂಥ ಬೆಳೆಗೆ ನೀರನ್ನು ಕೊಡಲು ಸಿದ್ಧ ಮಾಡಿಕೊಳ್ಳದೆ ಅವೈಜ್ಞಾನಿಕವಾಗಿ ಅವಧಿ ಮೀರಿ ಮಂದಗತಿಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನೂರಾರು ರೈತರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದ್ದಾರೆ. ಇಂತಹ ಘಟನೆಯನ್ನು ನಮ್ಮ ಬಳಗದ ಸದಸ್ಯರಾದ ಕುಮಾರ್ ಅವರು ಬಳಗದ ಸಭೆಯಲ್ಲಿ ಪ್ರಸ್ತಾಪಿಸಿ ರೈತರ ನೋವನ್ನು ತೋಡಿಕೊಂಡರು. ಆದ್ದರಿಂದ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಚನ್ನಳ್ಳಿ ಹಾಗೂ ಬೀದರಳ್ಳಿ ಹುಂಡಿ ಗ್ರಾಮಗಳಿಗೆ ತೆರಳಿ ಪರಿಸ್ಥಿತಿಯನ್ನ ಅವಲೋಕಿಸಿ ಪರಿಶೀಲನೆ ಮಾಡಿದಾಗ ಮನಸ್ಸಿಗೆ ತುಂಬಾ ನೋವಾಯಿತು. ರೈತರ ಒಳಿತಿಗಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಹಣವನ್ನು ಬಿಡುಗಡೆ ಮಾಡಿಸಿಕೊಂಡು ಸಂಪೂರ್ಣವಾಗಿ ಕೆಲಸ ನಿರ್ವಹಿಸದೆ ಮಂದಗತಿಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆದ್ದರಿಂದ ಈ ಸಂಬಂಧಪಟ್ಟ ಇಂಜಿನಿಯರ್ ಲೋಹಿತ್ ಅವರಿಗೆ ಕರೆ ಮಾಡಿ ಎಚ್ಚರಿಕೆ ಕೊಡುವುದರ ಮೂಲಕ ಮನವಿ ಮಾಡಲಾಯಿತು. ಅವರು ನಾಳೆ ಸಂಜೆ ಒಳಗಡೆ ನೀರನ್ನು ಬಿಡುವುದಾಗಿ ಒಪ್ಪಿಕೊಂಡಿದ್ದಾರೆ. ಒಂದು ವೇಳೆ ನಾಳೆ ಅಥವಾ ನಾಳಿದ್ದು ನೀರನ್ನು ಬಿಡದೆ ಹೋದಂತ ಸಂದರ್ಭದಲ್ಲಿ ಅವರ ಕಚೇರಿಗೆ ಸಾವಿರಾರು ರೈತರ ಒಗ್ಗಟ್ಟಿನಿಂದ ಉಗ್ರವಾಗಿ ಕಪ್ಪು ಬಟ್ಟೆಯನ್ನು ಧರಿಸಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರೇ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬಳಗದ ಸದಸ್ಯರು ಕುಮಾರ್, ನರಹರಿ ಹಾಗೂ ಚನ್ನಳ್ಳಿ ಬೀದರಹಳ್ಳಿ ಗ್ರಾಮಸ್ಥರು ಬಸವರಾಜು, ಮಹೇಶ್, ನವೀನ್, ಚಂದು, ಬಸವಣ್ಣ, ಪ್ರಸಾದ್, ನಿಂಗಣ್ಣ, ಮಹಾದೇವಸ್ವಾಮಿ, ಕುಮಾರ್, ಮಹಾದೇವಪ್ಪ, ಚಂದು, ರವಿ, ಚೆಲುವರಾಜು, ಯಡಿಯೂರಪ್ಪ, ಗಿರೀಶ್, ಮಂಜು, ಚಂದ್ರು ಉಪಸ್ಥಿತರಿದ್ದರು. ವರದಿ ಸುಪ್ರಭಾ ಸತೀಶ್. ನಮಸ್ಕಾರ ರೋಹಿತ್ ಅವ್ರಿಗೆ. ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಡಿಪಿಕೆ ಪರಮೇಶ್ ಅಂತ. ನಮ್ಮ ಚೆನ್ನಳ್ಳಿ ಗ್ರಾಮದಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡ್ತಾ ಇದ್ರಿ. ಸುಮಾರು ಸಾವಿರಾರು ಜನ ರೈತರಿಗೆ ನೀರಿಲ್ಲ, ಎಲ್ಲ ಪಟ್ಲೋದಿದ್ದಾರೆ. ಈಗ ಅವರು ನಾಟಿ ಹಾಕೋ ಸಂದರ್ಭ ಸುಮಾರು ಅವರು ಒಟ್ಲೋದಿರೋದು ಸುಮಾರು ಒಣಗೋಗಿ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಗಮನಕ್ಕೆ ತಂದಿದ್ದಾರೆ. ಮೆಸೇಜ್ ಹಾಕಿದೆ. ಕರೆ ಮಾಡಿದ್ರೆ ಕರೆ ಗ್ರಾಮಸ್ಥರು ಕರೆ ಮಾಡಿದ್ರೆ ಕರೆ ಸ್ವೀಕರಿಸ್ತಾ ಇಲ್ಲ ನೀವು. ಈಗ ರೈತರು ದೇಶದ ಬೆನ್ನೆಲುಬು ಅಂತೀವಿ. ಸರ್ಕಾರಿ ಅಧಿಕಾರಿಗಳು ರೈತರನ್ನ ಕಾಪಾಡ್ಕೊಳ್ದಿದ್ಮೇಲೆ ರೈತರ ಬೆಳೆಗೆ ನಾವು ಸಂದರ್ಭದ ತಕ್ಕಾಗಿ ನೀರು ಕೊಡದಿದ್ಮೇಲೆ ನಾವು ಈ ಭೂಮಿ ಮೇಲೆ ಹುಟ್ಟಿ ವ್ಯರ್ಥ ಅಲ್ವಾ? ರೈತರು ಈಗ ಸಾವಿರಾರು ಎಕರೆ ಜಮೀನಲ್ಲಿ ಇವತ್ತು ಅನಾಥವಾಗಿ ವ್ಯವಸಾಯ ಮಾಡದೆ ಕಂಗಾಲಾಗಿದ್ದಾರೆ ರೈತರು. ಅಂದ್ರೆ ಈಗ ಒಟ್ಟು ಎಷ್ಟು ಎಕರೆಗೆ ನೀರು ಹೋಗ್ತಾ ಇತ್ತು ಅದು? ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಇವತ್ತು ನಾವು ಚನ್ನಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಬಿದರಳ್ಳಿ ಹುಂಡಿ ಮತ್ತು ಚನ್ನಳ್ಳಿ ಗ್ರಾಮದ ರೈತರಿಗೆ ಏನು ನಮ್ಮ KRS ನೀರಿನ ಅಡ್ಡಾಳದ ನೀರು, ಅದು ಮಳೆ ಬಂದಂತ ಸಂದರ್ಭದಲ್ಲಿ KRS ನೀರು ಇಲ್ಲಿ ಬಿಡ್ತಾರ. KRS ನೀರು ಮತ್ತು ಮಳೆ ವಸ್ತಿಯ ಅಡ್ಡಾಳದ ನೀರು, ಆ ನೀರಿನ ಹಿನ್ನೀರಲ್ಲಿ ಸುಮಾರು ಎಷ್ಟು ಎಕರೆ? 450 ಎಕರೆ ಜಮೀನಲ್ಲಿ ಜನರು ವ್ಯವಸಾಯ ಮಾಡಿ ದೇಶಕ್ಕೆ ಅನ್ನ ನೀಡ್ತಾ ಇದ್ದಾರೆ. ಇವತ್ತೇನು ಚನ್ನಳ್ಳಿ ಗ್ರಾಮದಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಈಗ ಎಲ್ಲ ಒಟ್ಲೂದಿದ್ದಾರೆ. ಯಾವ್ದು ಒಟ್ಲೂದಿರೋದಣ್ಣ? ಭತ್ತ ಒಟ್ಲೂದಿದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಸಂಬಂಧಪಟ್ಟಂತ ಇಂಜಿನಿಯರು ಲೋಹಿತ್ ಅವರು, ಈ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಮುಂಜಾಗ್ರತೆ ವಹಿಸಿ 1-2-3 ತಿಂಗಳಿಂದನೇ ಕೆಲಸ ಕಾಮಗಾರಿ ಶುರು ಮಾಡಿದ್ರೆ ಇಷ್ಟೊತ್ತಿಗೆ ರೈತರು ಪಟ್ಲಿಗೆ ನೀರು ಆಗೋದು, ವ್ಯವಸಾಯ ಮಾಡಕ್ಕೂ ಬಹಳ ಅನುಕೂಲವಾಗೋದು. ಇವತ್ತು ಎಷ್ಟು ಲಕ್ಷಾಂತರ ಲೀಟರ್ ನೀರು ಪ್ರತಿದಿನ ಪೋಲ್ ಆಗ್ತಾ ಇದೆ.
ನೋಡಿ ಅಡ್ಡಾಡಕ್ ಹೋಗ್ತಾ ಇದೆ. ತಮಿಳ್ನಾಡಿಗೆ ಹೋಯ್ತಿದಾನ, ತಮಿಳ್ನಾಡಿಗೆ ಹೋಯ್ತೈತೆ. ಅಲ್ಲ ಕಣ್ರಿ, ಮಾನ್ಗೆಟ್ಟವೆ ಕುಳ್ಗೆಟ್ಟವೆ, ನಿಮ್ ಜನ್ಮಕ್ ಬೆಂಕಿ ಹಾಕವೆ. ಜನರು ಕಟ್ಟೋ ಅಂತ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಎಸಿ ರೂಮಲ್ಲಿ ಕೂತ್ಕೊಂಡು ಕಾಟಾಚಾರಕ್ಕೆ ಕೆಲಸ ಮಾಡೋದಲ್ಲ ಕಣ್ರಿ. ಬರೀ ವೇದಿಕೆ ಮೇಲೆ ರೈತರು ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ಹೇಳೋದಲ್ಲ. ನೀವು ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ, ಸಂವಿಧಾನದ ಮೇಲೆ ಬದ್ಧತೆ ಇದ್ರೆ ಮುಂಜಾಗ್ರತೆ ವಹಿಸ್ಕೊಂಡು ಯಾವುದೇ ಒಂದು ಕೆಲಸವನ್ನ ಶುರು ಮಾಡ್ಬೇಕು. ಇವತ್ತು ಇಷ್ಟೊಂದು ನೀರು ತಮಿಳ್ನಾಡಿಗೆ ರೈತರು ಬೆಳೆ ಬೆಳೆದು ಈ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ನೀರ್ ಇಲ್ದೇನೆ ತಮಿಳ್ನಾಡಿಗೆ ಇಷ್ಟೊಂದು ನೀರು ವ್ಯಯ ಆಗ್ತಾ ಇದೆಲ್ಲ. ನೀವೇನ್ ಹೊಟ್ಟೆಗೆ ಅನ್ನ ತಿಂತಿರೋ ಮಣ್ಣು ತಿಂತಿರೋ? ಏನ್ ಗೆಡ್ಡೆಗನ್ಸ್ ಕೇಳ್ತೀರಿಯಾ? ಈ ಕ್ಷೇತ್ರದ ಶಾಸಕರು ಯಾರು? ರಮೇಶ್ ಪಾಪಣ್ಣವರು, ಬಂಡಿ ಸಿದ್ದೇಗೌಡರು. ಈಗ ಮೊನ್ನೆ ಯಾವ್ದೋ ಇದ್ರಲ್ಲಿ ಸರ್ಕಾರಿ ಆಸ್ಪತ್ರೆ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರಲ್ಲ. ಮಾನ್ಯ ಶಾಸಕರೇ, ಇವೆಲ್ಲ ಅವಲಕ್ಷಣ ಶಾಸಕರೇ. ನಿಮ್ಮ ಒಂದು ಆ ಜವಾಬ್ದಾರಿಯ ಉನ್ನತವಾದಂತ ಸ್ಥಾನಕ್ಕೆ ನಿಮಗೆಂದು ಅಮೂಲ್ಯವಾದಂತ ಮತ ಕೊಟ್ಟಂತ ರೈತರಿಗೆ ಈ ರೀತಿ ದ್ರೋಹ ಬಗೆಯೋದು ಅಕ್ಷಮ್ಯ ಅಪರಾಧ. ತಂದೆ ತಾಯಿಗೆ ಮಾಡುವಂತ ದ್ರೋಹ ರೈತರಿಗೆ ಮಾಡೋದು ಒಂದೇ, ಭೂಮಿ ತಾಯಿಗೆ ಮಾಡೋದು ಒಂದೇ, ಸಂವಿಧಾನಕ್ಕೆ ಮಾಡೋದು ಒಂದೇ. ಆದ್ರಿಂದ ನೋಡಿ, ಇವತ್ತು ಇಂಜಿನಿಯರ್ ಲೋಹಿತ್ ಅವ್ರಿಗೆ ಕರೆ ಮಾಡಿದಾಗ, ಸರ್ ನಾಳೆ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ, ನಾಳೆ ನೀರು ಎತ್ತೀವಿ, ನೀರು ಕೊಡ್ತೀವಿ ಅಂತಾರೆ. ಆದ್ರೆ ಇದೇ ಉಡಾಪೆ ಉತ್ತರಗಳನ್ನ ಕಳೆದ 1.5-2 ತಿಂಗಳಿಂದನೂ ರೈತರನ್ನ ದಾರಿ ತಪ್ಪಿಸಿದ್ದಾರೆ. ರೈತರು ಕರೆ ಮಾಡಿದಾಗ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಯಾಕೆ? ಇಂಜಿನಿಯರ್ ಅಂದ್ರೆ ಏನ್ರಿ? ರಾಜಕಾರಣಿಗಳು ಗುಲಾಮ್ರ? ರೈತರ ವಿರೋಧಿನ? ಇಲ್ಲ ಸುಮ್ಮನೆ ಪುಕ್ಷಟ್ಟೆ ಸಂಬಳ ತಗೊಂಡು ಎಷ್ಟು ರೂಮಲ್ಲಿ ಕೂತ್ಕೊಂಡಿದ್ದೀರಾ? ನಿಮ್ಗೆ ನಿಜವಾಗ್ಲೂ ನೀವು ಸರ್ಕಾರಿ ಸಂಬಳ ಪಡಿತಾ ಇದ್ರಲ್ಲ ಸಾರ್ವಜನಿಕರ ಹಣದಲ್ಲಿ, ಅದು ಉಳಿಬೇಕು, ನಿಮ್ ಕುಟುಂಬ ಚೆನ್ನಾಗಿರ್ಬೇಕು, ನಿಮ್ಮ ಮಕ್ಕಳು ಐಸು ಆರೋಗ್ಯವಂತ ಬಾಳ್ಬೇಕು ಅಂದ್ರೆ ರೈತರ ಹಿತ ಮುಖ್ಯ, ರೈತರ ಒಲವು ಮುಖ್ಯ, ಭೂಮಿ ತಾಯಿ ಮುಖ್ಯ, ಸಂವಿಧಾನ ಮುಖ್ಯ. ಇದನ್ನೆಲ್ಲ ತಿರಸ್ಕಾರ ಮಾಡಿ ನೀವೇನಾದ್ರೂ ಉಡಾಪೆ ಉತ್ತರಗಳು ಹೇಳ್ಕೊಂಡು ಹೋದ್ರೆ ಮನೆಗಳ ಹಾಳಾಗೋದು ಎಷ್ಟೊತ್ರಿ? ಜನರ ಶಾಪ ಕಡೆಯ ವ್ಯಕ್ತಿ ರೈತರ ಶಾಪ ತಟ್ಟಿದ್ರೆ ಎಂತೆಂತ ಮಹಾನೀಯರು ಆಕಾರಕ್ಕಿಲ್ದವ್ರೆಲ್ಲ ಹಾಳಾಗ್ಬಿಟ್ಟಿದ್ದಾರೆ. ಮಾನವಾಗಿ ಸಂವಿಧಾನಬದ್ಧವಾಗಿ ಇವತ್ತೇನು ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದ ಸದಸ್ಯರಾದಂತ ಕುಮಾರ್ ಅವರು ನಮ್ಮ ಬಳಗಕ್ಕೆ ಸುಮಾರು 15-20 ದಿವಸದಿಂದ ಕರೆ ಮಾಡಿ ಒತ್ತಡ ಏರ್ತಾ ಇದ್ರು. ಮೊನ್ನೆ ನಡೆದಂತ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ಒಂದು ಪ್ರಸ್ತಾಪಕ್ಕೆ ಇವತ್ತು ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆ, ನಮ್ಮ ಕಾವೇರಿ ನೀರು ತಮಿಳ್ನಾಡಿಗೆ ಹೋಗ್ತಾ ಇದೆ ಅಂದ್ರೆ ಎಂತ ಅಯೋಗ್ಯ ಅಧಿಕಾರಿಗಳು, ಎಂತ ಬೇಜವಾಬ್ದಾರಿ ಜನಪ್ರತಿನಿಧಿಗಳು. ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು, ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ನೋಡ್ಕೊಡ್ಬೇಕು. ನಿಮ್ಮಂತ ಕಳ್ಳರಿಗೆ ಏನ್ರಿ ವಿಧಾನಸೌಧದಲ್ಲಿ ಕೆಲಸ? ನಿಮ್ಮಂತ ಮನೆಯವರ ಅಧಿಕಾರಿಗಳಿಗೆ ಏನ್ರಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ? ಈ ಕೂಡಲೇ ನಮ್ಮ ಕೆಂಗಣ್ಣಿಗೆ ಗುರಿ ಆಗ್ದೇನೆ ಇವತ್ತೇನು ಚೆನ್ನಳ್ಳಿ ಗ್ರಾಮಸ್ಥರು ಮತ್ತೆ ಬಿದರಳ್ಳಿ ಗ್ರಾಮಸ್ಥರು ಏನು ಪಟ್ಲೂದು ನೀರ್ಗೆ ಹಾಹಾಕಾರ ತೋರ್ತಾ ಇದಾರೆ. ಈ ಒಂದು ಹಾಹಾಕಾರಕ್ಕೆ ನೀವು ನಾಳೆನೆ ಪ್ರತಿಫಲವಾಗಿ ನೀರು ಬಿಡೋದ್ರ ಮೂಲಕ ಅವ್ರ ಕಣ್ಣೋರ್ಸ ಕೆಲಸ ಮಾಡ್ಬೇಕು, ಅವ್ರ ಸಮಸ್ಯೆಗಳ ನೀಗೋ ಕೆಲಸ ಮಾಡ್ಬೇಕು ಅಂತ ಇಂಜಿನಿಯರ್ಗಳಾದಂತ ಲೋಹಿತ್ ಅವ್ರಿಗೆ ಮತ್ತೆ ಈ ಕ್ಷೇತ್ರದ ಶಾಸಕರಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ ಖಡಕ್ ಆದೇಶವನ್ನ ಮೈಸೂರು ಉದ್ಯಮಂತ ಕನ್ನಡಿಗರ ಬಳಗದಿಂದ ತಲುಪಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾಳೆ ಸಂಜೆ ಅಥವಾ ನಾಳಿದ್ದು ನೀರ್ ಬಿಡ್ಲಿಲ್ಲ ಅಂದ್ರೆ KRS ಸಂಬಂಧಪಟ್ಟಂತ ಕಚೇರಿ ಮುಂದೆ ನಾವೆಲ್ಲರೂ ಕಪ್ಪು ಬಟ್ಟೆ ಧರಿಸಿ ಉಗ್ರವಾಗಿ ಚೀಮಾರಿ ಹಾಕುವುದ್ರ ಮೂಲಕ ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ.